ವೀಕ್ಷಕರ ನಿನ್ನೆಯಿಂದ ದಿನಪೂರ್ತಿ ಕನ್ನಡ ಮೀಡಿಯಾಗಳು ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಗ್ಗೆನೇ ಸಾಕಷ್ಟು ಸುದ್ದಿ ಮಾಡ್ತಿದ್ದು, ಒಂದು ರೀತಿಯಲ್ಲಿ ನಟ ದರ್ಶನ್ ಕುಟುಂಬಸ್ಥರು ಮತ್ತು ದರ್ಶನ್ ಫ್ಯಾನ್ಸ್ ಗಳನ್ನ ಹೆದರಿಸುವಂತ ಕೆಲಸವನ್ನ ಈ ಮೀಡಿಯಾಗಳು ಮಾಡ್ತಿವೆ ಅಂತಾನೆ ಹೇಳ್ಬಹುದು. ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ 14ನೇ ಆರೋಪಿಯಾಗಿರುವ ಪ್ರದೋಷ್ ಈಗಾಗಲೇ ಒಂದು ತಿಂಗಳ ಹಿಂದೆಯಷ್ಟೇ ಕೋರ್ಟ್ಗೆ ತನ್ನನ್ನ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸುವಂತೆ ಅರ್ಜಿಯನ್ನ ಸಲ್ಲಿಸಿದ್ದು, ಈ ಒಂದು ಅರ್ಜಿ ನಿನ್ನೆಯಷ್ಟೇ ಕೋರ್ಟ್ಗೆ ತಲುಪಿದ್ದು, ಇದು ನಟ ದರ್ಶನ್ ಅವರಿಗೆ ಸಂಕಷ್ಟವನ್ನ ತರಲಿದೆ. ಇದರಿಂದ ನಟ ದರ್ಶನ್ ಅವರಿಗೆ ಶಿಕ್ಷೆ ಆಗೋದು ಕನ್ಫರ್ಮ್. ನಟ ದರ್ಶನ್ ಇನ್ನು ಯಾವತ್ತೂ ಕೂಡ ರಿಲೀಸ್ ಆಗೋದಕ್ಕೆ ಸಾಧ್ಯವೇ ಇಲ್ಲ, ಜೀವಾವಧಿ ಶಿಕ್ಷೆ ಪಕ್ಕಾ ಅಂತ ಮೀಡಿಯಾಗಳು ಟಿಆರ್ಪಿಗೋಸ್ಕರ ಇಲ್ಲ ಸಲ್ಲದ ಸುದ್ದಿಯನ್ನ ಟೆಲಿಕಾಸ್ಟ್ ಮಾಡ್ತಿದ್ದು, ಇದರೊಂದು ಅಸಲಿಯತ್ತು ಏನು ಅಂತ ನೋಡೋದಾದ್ರೆ, ಈಗಾಗಲೇ ಪ್ರದೋಷ್ ತನ್ನನ್ನ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸುವಂತೆ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದ್ದು, ಆದ್ರೆ ಈ ಒಂದು ಮನವಿಯನ್ನ ಕೋರ್ಟ್ ಸ್ವೀಕಾರ ಮಾಡೋದು ತುಂಬಾನೇ ಡೌಟ್ ಅಂತ ಎನ್ನಲಾಗ್ತಿದೆ. ಯಾಕಂದ್ರೆ ಈಗಾಗಲೇ 60% ಟ್ರಯಲ್ ಕೂಡ ಮುಕ್ತಾಯವಾಗಿದ್ದು, ಸಾಕಷ್ಟು ಸಾಕ್ಷಿಗಳ ವಿಚಾರಣೆ ಕೂಡ ಈಗಾಗಲೇ ಮುಕ್ತಾಯವಾಗಿದೆ ಅಂತಾನೆ ಹೇಳ್ಬೋದು. ಈ ಸಮಯದಲ್ಲಿ ಈ ರೀತಿ ಮಾಫಿ ಸಾಕ್ಷಿ ಅರ್ಜಿಯನ್ನ ಹಾಕಿರೋದು ಕೋರ್ಟ್ನ ಸಮಯ ವ್ಯರ್ಥ ಆಗಲಿದ್ದು, ಈ ಒಂದು ಅರ್ಜಿಯನ್ನ ಕೋರ್ಟ್ ಪರಿಗಣಿಸೋದು ತುಂಬಾನೇ ವಿರಳ ಅಂತಾನೆ ಹೇಳ್ಬೋದು. ಒಂದು ವೇಳೆ ಕೋರ್ಟ್ ಪ್ರದೋಷನನ್ನು ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಿದ್ರು ಕೂಡ ಇದರಿಂದ ನಟ ದರ್ಶನ್ ಅವರಿಗೆ ಮಿನಿಮಲ್ ಎಫೆಕ್ಟ್ ಉಂಟಾಗಲಿದೆ ಅಂತಾನೆ ಹೇಳ್ಬೋದು. ಸೊ ವೀಕ್ಷಕರೇ, ನಟ ದರ್ಶನ್ ಅವರ ಬಗ್ಗೆ ಯಾವ ಸುದ್ದಿ ಸಿಗುತ್ತೆ ಅಂತ ಈ ಕನ್ನಡ ಮೀಡಿಯಾಗಳು ಕಾಯ್ತಾ ಇದ್ದು, ನಿಜಕ್ಕೂ ನಟ ದರ್ಶನ್ ಅವರನ್ನ ಟಾರ್ಗೆಟ್ ಮಾಡ್ತಿದೆ ಅಂತಾನೆ ಹೇಳ್ಬೋದು. ಸೊ ವೀಕ್ಷಕರು, ಯಾರೆಲ್ಲ ಆದಷ್ಟು ಬೇಗ ನಟ ದರ್ಶನ್ ಈ ಎಲ್ಲಾ ಸಮಸ್ಯೆಗಳಿಂದ ಹೊರಬರ್ಲಿ ಅಂತೀರಾ, ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಜೈ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ.